ದೇವಾರಾಧನೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಬೀರೆ ಕಂಬಳ ಸಿನಿಮಾದ ಪ್ರಮೋಷನಲ್ಲಿ ಸದ್ಯಕ್ಕೆ ಇವಾಗ ನಾನಿದ್ದೀನಿ. ನನ್ನ ಜೊತೆ ಬ್ಯೂಟಿಫುಲ್ ಆಗಿರುವಂಥ ಹೀರೋಯಿನ್ ಇದ್ದಾರೆ. ಸೊ ರಾಧಿಕಾ ಅವರು, ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಮೇಡಮ್, ಹೇಗೆ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಅವಾಗ ಕಾಣಿಸ್ಕೊಳ್ತಾ ಇದ್ರಿ, ಇವಾಗ ಕೆಲವೊಮ್ಮೆ ಅಪರೂಪ ಕಾಣಿಸ್ಕೊಳ್ತಾ ಇದ್ದೀನಿ. ಅದು ಸ್ಪೆಷಲ್ ಅಪಿಯರೆನ್ಸ್ ಹಂಗೇನೆ ಮಾಡಬೇಕು, ಹಂಗೆ ಇರಬೇಕು, ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ಳೋದು ಬೇಡ ಅಂತ. ಎಸ್, ಬೀರೆ ಕಂಬಳದ ಸಿನಿಮಾದ ಪ್ರಮೋಷನಲ್ಲಿ ಇವತ್ತು ನಾವಿದ್ದೀವಿ. ಸೊ ನಿಮ್ಮ ಸಿನಿಮಾ ಅಂತ ಬಂದಾಗ ಈಗ ನಿಮ್ಮನ್ನ ಗುರ್ತಿಸಿದ್ದೆ ಕರಾವಳಿ ಭಾಗದ ಒಂದು ಸಿನಿಮಾ ಅಂತ. ಸೊ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಅದರಲ್ಲೇ ಕಾಣಿಸ್ಕೊಂಡಾಗ ಅದರಲ್ಲಿ ಅದಕ್ಕೆ ಒಂಚೂರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ದೀನಿ ಅಂತ ಏನಾದ್ರು ಅನ್ಸುತ್ತೆ? ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ನಾನು ಕರಾವಳಿ ಅವಳೆ ಅಲ್ಲ, ನೋಡೋರಿಗೆ ಅದೇ ಭಾಗದ ಸಿನಿಮಾಗಳಲ್ಲೇ ಜಾಸ್ತಿ ಅಂದ್ರೆ ನಾನು ಉಡುಪಿ ಅವಳೆ. ಸೊ ಆಕ್ಚುಲಿ ಅದಕ್ಕೆ ಮೋಸ್ಟ್ಲಿ ನಂದು ಎಲ್ಲ ಫೀಚರ್ಸ್ನು ಮ್ಯಾಚ್ ಆಗುತ್ತೆ, ಕಲರ್ ಇರಬೇಕು. ಸೊ ಹಾಗಾಗಿ ನನಗೆ ಖುಷಿಯ ವಿಚಾರ ಅಲ್ವಾ. ಈಗ ನಮ್ದೇ ಒಂದು ಏನು ಕಲ್ಚರ್ನ ರೆಪ್ರೆಸೆಂಟ್ ಮಾಡೋದು ಅಥವಾ ಪ್ರದೇಶನ ರೆಪ್ರೆಸೆಂಟ್ ಮಾಡೋದು ಇದೆಯಲ್ಲ, ಅದು ಎಷ್ಟು ಕನ್ನಡದ ಎಲ್ಲರೂ ಆಡಿಯನ್ಸ್ ಎಲ್ಲ ಆಕ್ಸೆಪ್ಟ್ ಮಾಡ್ತಾ ಇದಾರಲ್ಲ. ಸೊ ಅದೇ ಒಂದು ಖುಷಿಯ ವಿಚಾರ. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾ, ನಾನು ಅದೇ ಊರವರು, ಸೊ ಹಂಗಾಗಿ ನಮ್ಮ ಕಥೆಗಳನ್ನ ಮಾಡಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ. ಬಟ್ ಆಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಯಾಕೆ ರಾಧಿಕಾ ಅವ್ರು ಬರೀ ಆ ಥರದ್ದೇ ಕಥೆಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡ್ಕೋತಾರ, ಹಂಗೆ ಜಾಸ್ತಿ ಕಾಣಿಸ್ಕೊಳ್ತಾರ ಅಂತ, ಅದಕ್ಕೆ ಅವ್ರು ಅನ್ಕೊಳ್ಳೋದು ಅದಕ್ಕೆ ಬ್ರ್ಯಾಂಡ್ ಆಗ್ಬಿಡ್ತಿದಾರ ಅಂತ? ಹಂಗೆ ಆ ಥರ ಏನಿಲ್ಲ. ಯಾಕಂದ್ರೆ ಈ ಮಧ್ಯೆ ಬಂದಿರೋ ಸಾಕಷ್ಟು ಚಿತ್ರಗಳನ್ನು ಕೂಡ ಬೇರೆ ಬೇರೆ ಪಾತ್ರಗಳು ಕೂಡ ಇದೆ, ಬೇರೆ ಬೇರೆ ಪ್ರದೇಶದಿಂದ ಆಗಿರ್ಬೋದು ಎಲ್ಲ. ಸೊ ಹಾಗಾಗಿ ವೈವಿಧ್ಯತೆ ಖಂಡಿತ ಇದೆ. ಬಟ್ ಇದು ಬಂದಾಗ ಏನೋ ಮನಸ್ಸಿಗೆ ಹತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಅಲ್ಲಿಯ ನಾನು ಉಡುಪಿ ಅವಳೆ ಅಲ್ವಾ, ಹಾಗಾಗಿ. ರಾಧಿಕಾ ಅವರು ಹೆಚ್ಚಾಗಿ ಈ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಈ ಸಿನಿಮಾಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹೆಂಗೆ ಅದೇ ಜಾನ್ರ್ ತುಂಬ ಇಷ್ಟ ಆಗುತ್ತೆ, ಇಲ್ಲ ಹುಡ್ಕೊಂಡ್ ಬರ್ತಾ ಇರುವಂಥ ಪಾತ್ರಗಳೇ ಅಂತದ್ದ ಅಂತ? ಆ್ಯಕ್ಚುಲಿ ನಾನು ಒಂದು ವಿಚಾರ ಹೇಳಬೇಕು ಅಂದರೆ, ಪಾತ್ರಗಳು ನನ್ನನ್ನು ಹುಡ್ಕೊಂಡು ಬರ್ತಾ ಇದೆ. ಸೊ ನನಗೆ ಯಾವ ಹುಡುಕಾಟ ನೀನೇ ಮಾಡಿಬಿಡು ಅಂದರೆ ನಾನು ಖಂಡಿತ ಆ ಕಡೆ ಹೋಗೋದು ಇಲ್ಲ. ಬಟ್ ಈ ಒಂದು ಬರ್ತಾ ಇರುವ ಒಂದು ಏನು ಆಫರ್ಸ್ ಇದೆ, ಅದರಲ್ಲಿ ಯಾವುದು ಸೂಕ್ತ ನನಗೆ, ಯಾವುದು ಈ ಹಿಂದೆ ಮಾಡಿಲ್ಲ, ಯಾವುದು ಆಡಿಯನ್ಸಿಗೆ ಓಕೆ ಇದು ನಾನು ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋ ಒಂದು ವಿಚಾರನ ನಾನು ಅನಲೈಸ್ ಮಾಡಿಬಿಟ್ಟು ನಾನು ಕೂಡ ಈಗ ಚಾಯ್ಸಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೋಡೋಣ. ಈಗ ಹಾರರೇ ಎಲ್ಲರೂ ನೋಡಬೇಕು ಅಂದರೆ ನಾನೇನು ಮಾಡಲಿ ಅಲ್ವಾ? ಅಂದ್ರೆ ಬ್ಯೂಟಿಫುಲ್ ಆಗಿರೋ ಹುಡುಗಿ ಹಾರರ್ ಸಿನಿಮಾಗಳೇ ಹೆಚ್ಚಾಗಿ ಕಾಣಿಸ್ಕೊಳ್ತಾರಲ್ಲ ಅಂತ ಅಷ್ಟೇ. ಈಗ ರಂಗಿತ ರಂಗ ಅಂತ ಒಂದು ಸಿನಿಮಾ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರಾಜೆಕ್ಟ್ಗಳು ಬಂತು, ಎಷ್ಟು ಬೇಡ ಅಂತ ಹೇಳಿದ್ರಿ? ಇಲ್ಲ, ಸಾಕಷ್ಟು ಬಂತು. ಸಾಕಷ್ಟು ಏನಪ್ಪ ಆಯಿತು ಅಂದರೆ, ಸಾಕಷ್ಟು ಪ್ರೆಗ್ನೆಂಟ್ ರೋಲ್ಸೇ ಬರೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ನಾನು ಇಲ್ಲ ಅಂತ ಹೇಳಬೇಕಾಯ್ತು ಸಾಕಷ್ಟು. ಯಾಕೆ ಈಗ ಇತ್ತೀಚೆಗೂ ತನಕನೂ ಎಲ್ಲ ಬಂದಿದೆ ಸಾಕಷ್ಟು. ಬಟ್ ನೋಡ್ತೀನಿ, ಕೆಲವು ಚೆನ್ನಾಗಿದೆ ಅಂದರೆ, ಪ್ರೆಗ್ನೆಂಟ್ ರೋಲ್ ಚೆನ್ನಾಗಿದೆ ಅಂದರೆ ಎಸ್ ಅಂತಾನು ಕೂಡ ಮಾಡಿದ್ದೀನಿ. ಓಕೆ. ಆ್ಯಂಡ್ ಒಂದು ಸಿನಿಮಾ ನಿಮಗೆ ಹಿಟ್ ಸಿಕ್ತು ಅಂತ ಅಂದಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ನೀವು ಈಗ ಹೇಳ್ದಂಗೆ ಫಸ್ಟ್ ಸಿನಿಮಾ ಆ ಥರದಲ್ಲಿ ಕಾಣಿಸ್ಕೊಂಡೆ ಅಂತಂದಾಗ ಅದೇ ಥರ ಬಂತು ಅಂತ ಅಂದರೆ ಒಂದು ಚಾಲೆಂಜ್. ರೆಗ್ಯುಲರ್ ಅದೇ ಬಂತು ಅಂದರೆ, ಒಬ್ಬ ನಟಿ ಅಥವಾ ನಟ ಅಂತ ಬಂದಾಗ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಬೇರೆ ರೀತಿಯ ಪಾತ್ರಗಳು ಬಂತು ಅಂತಂದರೆ, ನಾನು ಹೀಗಲ್ಲ ಹೀಗೂ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ತೋರಿಸ್ತೀನಿ ಅನ್ನೋ ಒಂದು ಅವ್ರಿಗೂ ಬೇಕಾಗುತ್ತೆ. ಸೊ ಆ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಾಗ ರಂಗಿತರಂಗ ಆಯಿತು ಅಂತ ಅಂದಮೇಲೆ ಈ ಪಾತ್ರ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಅಂತಂದರೆ ಯಾವುದು? ಅದು ದೈಜಿ. ಯಾಕಂದರೆ ರಮೇಶ್ ಅರವಿಂದ್ ಸರ್ ಜೊತೆ ಆಕಾಶ್ ಶ್ರೀವತ್ಸ ಅವರ ಡಿರೆಕ್ಷನ್ ದೈಜಿ ಅಂತ ಹೇಳಿ. ಸೊ ಇದರಲ್ಲಿ ಆ ಥರ ಒಂದು ತುಂಬಾ ಒಂದು ವೈವಿಧ್ಯತೆಯನ್ನು ನೀವು ಹೇಳ್ದಂಗೆ ತೋರಿಸುವಂತಹ ಪಾತ್ರ. ಎಮೋಷನ್ಸಲ್ಲಿ ಆಗಿರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು. ಸೊ ಇದು ಕಾದು ನೋಡ್ತಾ ಇದ್ದೀನಿ. ಸೊ ವೇಟ್ ಮಾಡ್ಬೇಕು ನಾವು, ಖಂಡಿತ ವೇಟ್ ಮಾಡಿ. ಸೊ ಆ ಟೈಮಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೆ ಬರುತ್ತೆ ಖಂಡಿತ. ಯಾ ಡೆಫಿನೆಟ್ಲಿ ನಾನು ಇರ್ತೀನಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮಗೆ ಯಾಕಂದರೆ ಒಂದು ಫಿಟ್ನೆಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಇದು ನೋಡ ಯಾವ್ದಾರ ಒಂದು ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಅನ್ಸಿಲ್ವ? ಯಾವ ಥರ ಫೈಟ್ ಗೀಟ್ ಎಲ್ಲ ಇರಬೇಕು? ಖಂಡಿತ ಸಾಕಷ್ಟು ಅನಿಸಿದೆ. ಮತ್ತು ನಂದು ಚೇಸ್ಗಲ್ಲಿ ಕೂಡ ನಾನು ಸ್ವಲ್ಪ ಫೈಟ್ ಮಾಡಿದ್ದೀನಿ. ಚೇಸ್ ಚಿತ್ರ 2023 ಮೋಸ್ಟ್ಲಿ ಅದು ರಿಲೀಸ್ ಆಗಿತ್ತು ಅನಿಸುತ್ತೆ. ಸೊ ಅದರಲ್ಲಿ ನಾನು ಫೈಟ್ ಕೂಡ ಮಾಡಿದ್ದೀನಿ, ಅದಕ್ಕೆ ಟ್ರೈನಿಂಗ್ ಕೂಡ ತೊಗೊಂಡಿದ್ದೀನಿ. ಬಟ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್. ಒಂದು ಫುಲ್ ಫ್ಲೆಜ್ಡಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ.
ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಓಕೆ ಸರ್, ಅಂಡ್ ಇವತ್ತಿನ ನಮ್ಮ ಒಂದು ಕನ್ನಡದ ಹೀರೋಯಿನ್ಸ್ಗಳೆಲ್ಲ ಏನಿದ್ದಾರೆ, ಒಂದು ಕ್ಲಿಕ್ ಆಯಿತು ಅಂತ, ಒಂದು ಸಾಂಗ್, ಒಂದು ಸಿನಿಮಾ ಚೆನ್ನಾಗಾಯಿತು ಅಂತಿದ್ದಂಗೆ ಬೇರೆ ಲ್ಯಾಂಗ್ವೇಜಿಂದ ಆಫರ್ಗಳೆಲ್ಲ ಒಂದಷ್ಟೆಲ್ಲ ಬರ್ತಾ ಇದೆ. ಸೊ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದಷ್ಟು ಮಾಡಬೇಕು, ಯಾಕಂದರೆ ಇಲ್ಲಿ ಮಾಡಿರ್ತಾರೆ, ಆಫ್ಟರ್ ದಟ್ ಅಲ್ಲಿ ಚೆನ್ನಾಗಾಯಿತು ಅಂದರೆ ಅಲ್ಲೇ ಸೆಟ್ಲ್ ಆಗಿರೋರು ಒಂದಷ್ಟು ಜನ ಇದ್ದಾರೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಲೈಫ್ನಲ್ಲಿ ಯಾವ ಥರ ಒಂದಷ್ಟು ಕಥೆಗಳೆಲ್ಲ ಬಂದಾಗ ಬೇರೆ ಕಡೆಯಿಂದ ಬಂದಿದೆ, ಆಫರ್ಸ್ಗಳು ಬಂದಿದೆ. ಮತ್ತು ನಾನು ಸ್ವಲ್ಪ ಯಾವ ರೀತಿ ನನ್ನನ್ನು ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಒಂದು ಅಂಶನೂ ಕೂಡ ನಾನು ಮನಗಣನೆ ಮಾಡೋದ್ರಿಂದ ಸ್ವಲ್ಪ ಈಗ ಇನ್ನೊಂದು ಒಂದ್ಸಲ ಏನಪ್ಪ ಆಯಿತು ಅಂದರೆ, ಒಂದು ತಮಿಳ್ ಚಿತ್ರ ಬಂದಿತ್ತು, ಬಟ್ ಕೋವಿಡ್ ಕಾರಣಾಂತರಗಳಿಂದಾಗಿ ಅದು ಶೆಲ್ವಾಯಿತು. ಸೊ ಹೀಗೆ ಕೆಲವು ಕಾರಣಾಂತರಗಳಿಂದಾಗಿ ಆಗಿಲ್ಲ. ಚೂಸಿ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಎಲ್ಲ ಒಪ್ಕೋತೀರ ಅದೆಲ್ಲನೂ ಒಪ್ಕೊಳ್ಳಲ್ಲ ಹಾಗಂತ ಹೇಳಿ. ಬಟ್ ನೋಡೋಣ, ಯಾವ್ದು ಕೆಲವು ಏನು ಒಂದೊಂದು ಅನ್ನದ ಒಂದು ಇದರಲ್ಲೂ ಗ್ರೇನಲ್ಲೂ ಯಾರು ಅದನ್ನು ತೊಗೊಳ್ತಾರೆ ಅನ್ನೋ ಒಂದು ಬರ್ದಿರುತ್ತೆ ಅಂತ ಹೇಳ್ತಾರಲ್ಲ, ನಾನು ಅದನ್ನು ನಂಬಿದ್ದೀನಿ. ನನಗಾಗಿ ಏನಾದರೂ ಒಂದು ಪಾತ್ರ ಮಾಡಿದರೆ ಅದು ಖಂಡಿತ ನನಗೆ ಸಿಗುತ್ತೆ, ಬಂದೇ ಬರುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಜಾಸ್ತಿ ನಾನೇನು ಇದು ಮಾಡಲ್ಲ. ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಯಾವ್ದಾದ್ರು ಗ್ಲಾಮರಸ್ ರೋಲ್ ಅಂತ ಬಂದರೆ ಮಾಡೋಕ್ಕೆ ರೆಡಿ ಇದ್ದೀರಾ? ಇಲ್ಲ ಅದಕ್ಕೆ ಆದಂಥ ಒಂದಷ್ಟು ಕಂಡೀಷನ್ಸ್ ಏನಾದರೂ ಹಾಕಿ? ಖಂಡಿತ. ಗ್ಲಾಮರಸ್ ಅಂದರೆ ಈಗ ಎಂತ, ಯು ಶುಡ್ ಡಿಫೈನ್ ಗ್ಲಾಮರಸ್. ಅಂದರೆ ಗ್ಲಾಮರಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಬೋಲ್ಡಾಗಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಬೋಲ್ಡ್ ಲುಕ್ಕಲ್ಲಿ ಆಗಿರ್ಬೋದು, ಕೆಲವೊಂದು ಸೀನ್ಸ್ಗಳಾಗಿರ್ಬೋದು, ಈ ಥರ ನೀವು ಅದಕ್ಕೆ ಸೆಟ್ ಆಗ್ತೀರಾ, ನಮ್ಮ ಪಾತ್ರಕ್ಕೆ ಸೆಟ್ ಆಗ್ತೀರಾ, ಅದು ಮಾಡ್ಬೋದಾ ಅಂತ ಅಂದರೆ? ನನಗೆ ಏನು ಮುಜುಗರ ನನಗೆ ಪಡಿಸದೆ ಇದ್ದರೆ ನಾನು ಮಾಡ್ತೀನಿ. ಕೆಲವು ಸಲ ಮುಜುಗರ ಪಡುವಂತಹ ಒಂದು ಸೀನ್ ಬೇಕಾಗೇ ಇರಲ್ಲ, ಆ ಕತೆಗೆ ಬೇಕಾಗೇ ಇರಲ್ಲ, ಅಂಥದ್ದೆಲ್ಲ ನಾನು ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಅಗೇನ್ ಇಟ್ ಡಿಪೆಂಡ್ಸ್. ಮತ್ತು ಯಾವ ರೀತಿ ಅದನ್ನು ತೋರಿಸ್ತಾರೆ, ಎಷ್ಟು ಡಿಗ್ನಿಫೈಡ್ ಆಗಿ ಅದನ್ನು ತೋರಿಸ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಡಿರೆಕ್ಟರ್ ಮೇಲೂ ಕೂಡ ಅದು ಹೋಗುತ್ತೆ. ಸೊ ಹಾಗಾಗಿ ನನಗೆ ಅದು ತುಂಬಾ ಇಂಪಾರ್ಟೆಂಟ್, ಆ ಅಂಶ ತುಂಬ ಇಂಪಾರ್ಟೆಂಟ್. ಹೇಗೆ ಅದನ್ನು ತೋರಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಮಾಡ್ತೀನಿ. ಈಗ ನೀವು ಮುಂದಿನ ನಿಲ್ದಾಣ ನೋಡಿದರೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಏನೋ ಹೀರೋಯಿನ್ ಅಂತ ಬಂದಾಗ ಸ್ವಲ್ಪ ಹೈಟ್ ಇರೋರು ಕಮ್ಮಿ ಇದ್ದಾರೆ, ಸ್ವಲ್ಪ ಶಾರ್ಟ್ ಹೀರೋಯಿನ್ಸ್ಗಳು ಜಾಸ್ತಿ ಇದ್ದಾರೆ. ಸೊ ಹೈಟ್ ಇರೋದಕ್ಕೆ ನಿಮ್ಗೆ ಎಷ್ಟು ಪ್ಲಸ್ ಇದೆ, ಎಷ್ಟು ಮೈನಸ್ ಇದೆ? ನಾನು ಅದನ್ನು ಮೈನಸ್ ಅಂತ ಅನ್ಕೊಂಡೇ ಇಲ್ಲ, ಯಾಕಂದರೆ ಹೈಟು ನನಗೆ ಐ ಲವ್ ಮೈ ವರದಾನ ಅಂತಲೇ ನನಗೆ ಅನಿಸುತ್ತೆ. ಯಾಕಂದರೆ ಐ ಥಿಂಕ್ ಈಗ ಅಮಿತಾಬ್ ಬಚ್ಚನ್ ಅವರೂ ಸರಿ, ಯಾಕೆ ಪ್ರೇಮ ಮ್ಯಾಮ್, ನಮ್ಮ ಕನ್ನಡದವರೇ ಪ್ರೇಮ ಮ್ಯಾಮು ಕೂಡ, ಶೀ ಈಸ್ ಟಾಲರ್ ದೆನ್ ಮೀ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದಾರೆ, ಎಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಸೊ ಹೈಟ್ ಒಂದು ಪ್ರಾಬ್ಲಮ್ ಅಂತ ನನಗನ್ಸಲ್ಲ. ಖಂಡಿತ ನನಗೆ ನನ್ನ ಹೈಟ್ ಇಷ್ಟ. ನಾನೇನು ತುಂಬಾ ಹೈಟ್ ಇಲ್ಲ, ಇಲ್ಲ ಸಖತ್ತಾಗಿ ಕಾಣಿಸ್ತದೆ ನೋಡಿ. ಹೀಲ್ಸ್ ಹಾಕಿದ್ರೆ ನೀವು ಹೈಟ್ ಇದ್ದೀರಾ? ಕರೆಕ್ಟ್ ಆಗಿದ್ದೀನಿ ನಾನು. ಎಸ್. ಆಮೇಲೆ ಯಾವತ್ತಿಗೂ ಫಸ್ಟ್ ಸಿನಿಮಾಯಿಂದನೂ ನೋಡ್ತಿದ್ರೆ ನೀವು ಬಾಡಿ ಒಂದೇ ರೀತಿಲಿ ಮೇಂಟೈನ್ ಮಾಡೋದಾಗಿರ್ಬೋದು. ನಿಮ್ಮ ಫಿಟ್ನೆಸ್ಸು, ಯೋಗ ಜಾಸ್ತಿ ಮಾಡ್ತೀರಾ ನೀವು? ಹೆಂಗೆ ವರ್ಕೌಟ್ ಇಲ್ಲ ಯೋಗನ ಯಾವ್ದು ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಯೋಗ ಮಾಡ್ತೀನಿ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀನಿ. ಸೊ ಅದು ಸ್ವಲ್ಪ ರೆಗ್ಯುಲರ್ ಆಗೇ ಇರುತ್ತೆ ನನಗೆ. ಮತ್ತು ಆಹಾರದಲ್ಲೂ ಕೂಡ ತುಂಬ ಡಯಟ್ ಅಂತ ಏನು ಮಾಡೋಕ್ಕೆ ಹೋಗಲ್ಲ, ಇತಿಮಿತಿಯಲ್ಲಿ ತೊಗೊಳ್ತೀನಿ. ಮತ್ತು ಜಂಕ್ ಫುಡ್ಡನ್ನು ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಈಟ್ ಅಟ್ ದ ರೈಟ್ ಟೈಮ್ ಅಂತ ಅಷ್ಟೇ. ಸ್ವೀಟ್ಸ್ನು ಕಮ್ಮಿ, ಬಟ್ ತಗೋತೀನಿ, ಬಟ್ ಕಮ್ಮಿ, ಜಾಸ್ತಿ ಏನಿಲ್ಲ. ಮತ್ತೆ ವಾಪಸ್ ಸಿನಿಮಾಗೆ ಅಂತ ಬಂದಾಗ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್. ಸೊ ಚೈಲ್ಡ್ಹುಡ್ ಡೇಸಲ್ಲಿ ಅವ್ರು ಮಾಡಿದಂಥ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಂಥವ್ರು, ಅವ್ರ ಸಿನಿಮಾಗಳನ್ನ ಎಂಜಾಯ್ ಮಾಡಿದಂಥವ್ರು. ಸೊ ಹಾಗಿದ್ದಾಗ ನಮಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ, ಅವ್ನು ಡೈರೆಕ್ಟ್ ಮಾಡ್ತಿದ್ದಾರೆ, ಅವ್ರ ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀವಿ ಅಂತಾಗ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿತ್ತು ನಿಮಗೆ? ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಬಂಧನ ಅಂತ ಚಿತ್ರಗಳನ್ನೆಲ್ಲ ನಾವೆಲ್ಲ ನೋಡಿಬಿಟ್ಟು ವಾವ್ ಅಂತೆಲ್ಲ, ಎಷ್ಟು ಇಟ್ಸ್ ಚೈಲ್ಡ್ಹುಡ್ ಡ್ರೀಮ್ ಅಂತಲೇ ಅನ್ಬೋದು. ಸೊ ಅವರು ಈ ಚಿತ್ರದ ನಿರ್ದೇಶಕರು ಅಂತ ಗೊತ್ತಾದ ಮೇಲೆ ನನಗೆ ಇಟ್ಸ್ ಒನ್ ಆಫ್ ದ ರೀಸನ್ಸ್ ವೈ ಐ ಸೆಡ್ ಯೆಸ್ ಟು ದಿಸ್. ಆಫ್ ಕೋರ್ಸ್ ನಮ್ಮ ಒಂದು ತುಳುನಾಡಿನ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಬಂದಿರುವಂತಹ ಚಿತ್ರ. ಸೊ ಎರಡು ಕಡೆ ಇದು ವಿನ್ ವಿನ್ ಅಂತ ನನಗನ್ನಿಸ್ತು. ಆಮೇಲೆ ಒಂದು ಗೆಸ್ಟ್ ರೋಲು, ಪೊಲೀಸ್ ಕಮಿಷನರ್, ಈ ಹಿಂದೆ ಮಾಡೇ ಇಲ್ಲ ನಾನು ಅಂತಹ ಒಂದು ಪಾತ್ರದಲ್ಲಿ ನೀವು ನೋಡ್ತೀರಾ, ಅಂತಹ ಒಂದು ಯೂನಿಫಾರ್ಮಲ್ಲಿ ನೋಡ್ತೀರಾ. ಸೊ ಖುಷಿಯ ವಿಚಾರನೇ ಅಂತಲೇ ಹೇಳ್ಬೋದು. ಸೊ ಯೂನಿಫಾರ್ಮ್ ಅಂತ ಬಂದಾಗ ಅದೊಂದು ರೇಂಜೇ ಬೇರೆ ಇರುತ್ತೆ ತೋರಿಸ್ಕೊಳ್ಳೋ ರೀತಿಯಲ್ಲಿ. ನಾನು ಯಾವತ್ತು ರಾಧಿಕಾ ಅವ್ರನ್ನ ನೋಡಿರೋದೊಂದು ಕಾಮಾಗಿ ಮಾತಾಡೋವಂಥವ್ರು. ಸೊ ಅಲ್ಲಿ ಹೆಂಗೆ ಮಾತಾಡ್ಬೋದು ಪೊಲೀಸ್ ಡ್ರೆಸ್ ಹಾಕಿ? ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟು. ಸೊ ಆ ಒಂದು ಗತ್ತು, ಆ ಗಾಂಭೀರ್ಯತೆ, ಅದನ್ನೆಲ್ಲ ಡಬ್ಬಿಂಗಲ್ಲಿ ಸರ್ರು ಕೂಡ ಇದ್ದರು. ಸೊ ಕನ್ನಡ ಡಬ್ಬಿಂಗ್ ಆದಾಗ ಅವರು ಕೂಡ ಇದ್ದರು. ಅವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು, ಈ ಥರ ಥ್ರೋ ಬರಲಿ ಅಂತ ಹೇಳಿ. ಆಫ್ಕೋರ್ಸ್ ಬೈದಿದ್ಯಾ ಏನಾರ?
ಬೈದಿದ್ದಿಲ್ಲ. ನೋ, ಬೈದಿದ್ದೆಲ್ಲ ಇಲ್ಲ, ಇಲ್ಲ, ಬೈದಿದ್ದಿಲ್ಲ. ಪೊಲೀಸ್ ಆದ್ಮೇಲೆ ಬೈಬೇಕು ತಾನೆ ಒಂದೆರಡು ನಂದ ಮಾತು. ನಂದು ಖಂಡಿತ ಬೈಯೋ ಪಾರ್ಟ್ ನಾನು ಯಾಕೆ ಹೇಳ್ಕೊಡ್ಬೇಕಲ್ಲ ಅದು. ಇದೆಯಾ ಅದಕ್ಕೆ ಒಟ್ನಲ್ಲಿ? ವೇಟ್ ಮಾಡಿ, ಇದೆ ಫೆಬ್ರವರಿ 27 ವೇಟ್ ಮಾಡಿ. ಹೆಂಗ್ ಬೈದಿದ್ದೀನಿ, ಯಾರಿಗೆ ಬೈದಿದ್ದೀನಿ, ಯಾಕೆ ಬೈದಿದ್ದೀನಿ ಗೊತ್ತಾಗ. ಆದ್ರೆ ನಿಮ್ಮನ್ನ ನೋಡಿದ್ರೆ ಸಾಫ್ಟ್ ಸ್ಪೋಕನೇ ಅಂತ ಅನ್ಸೋದು. ಬೈದ್ರೆ ಯಾವ ತರ ಇರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಫೆಬ್ರವರಿ 27 ಅಲ್ಲಿವರೆಗೂ ತನಕ ಕಾಯ್ಬೇಕು ಕಾಯ್ಬೇಕು. ಅಂತ. ಹೌದು. ಎಸ್, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆ್ಯಂಡ್ ನಿಮಗೂ ಕೂಡ ಬೇರೆ ಕಡೆ ಹೋಗೋದು ಇರೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಇರೋದಕ್ಕೆ ಮುಗಿಸ್ತಿದ್ದೀನಿ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ನಿಮ್ಮ ಫ್ಯಾನ್ಸ್ಗಳಿಗೆ ಆಗಿರ್ಬೋದು, ಈ ಸಿನಿಮಾದ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅವತ್ತಿನ ದಿನಕ್ಕೆ ಆಡಿಯನ್ಸ್ಗೆ ಹೇಳೋದಾದ್ರೆ? ಇದು ತುಳುನಾಡಿನ ಒಂದು ಕಂಬಳದ ಒಂದು ವಿಚಾರವಾಗಿ ಮಾಡಿರುವಂತಹ ಚಿತ್ರ. ವೀರ ಕಂಬಳ ಅಂತ ಹೇಳಿ, ಬಿರುದದ ಕಂಬಳ ಅಂತ ಹೇಳಿ ತುಳುವಲ್ಲಿ ಬರ್ತಾ ಇದೆ. ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಇದರಲ್ಲಿ. ಮತ್ತು ಹೇಳಲೇಬೇಕಾ, ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ನಿರ್ದೇಶನ ಇದು. ಸೊ ಮತ್ತು ನಂದು ಪಾತ್ರ ಬಂದ್ಬಿಟ್ಟು ಒಂದು ಗೆಸ್ಟ್ ರೋಲಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ಪೊಲೀಸ್ ಕಮಿಷನರ್ ಪಾತ್ರ. ಒಂದು ಕ್ಯಾಮಿಯೋ ಆದ್ರೂ ಈ ಒಂದು ರಸದೌತಣದಲ್ಲಿ ನೀವು ಈಗ ಪಿಕ್ಕಲ್ ಹೇಗೋ ಆ ಥರ ನನ್ನ ಒಂದು ಪಾತ್ರ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಈ ಒಂದು ರಸದೌತಣವನ್ನು ಆಹ್ಲಾದಿಸೋಕ್ಕೆ ಫೆಬ್ರವರಿ 27 ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಚಿತ್ರನ ನೋಡಿ ಅಂತ ನಾನು ಕೇಳ್ಕೊತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಸೊ ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರ. ಸೊ ಅವತ್ತಿನ ದಿನ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ, ಸಿನಿಮಾನ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.